ಅಡಿಯೇನ್ ರಾಮಾನುಜದಾಸನ್. ಮುಸಲ್ಮಾನರು ಆಕ್ರಮಣ ಮಾಡುತ್ತಾ ಸಾಮ್ಯವರಂ ಅನ್ನೋ ಗ್ರಾಮದಲ್ಲಿ ಅವರನ್ನ ಎದುರಿಸಿದ ಗುಂಪಿನವರುಗಳನ್ನೆಲ್ಲ ಕೊಂದು ಹೆಣಗಳ ರಾಶಿ ಹಾಕ್ಬಿಡ್ತಾರೆ. ದೇಶಿಕರು ಸುದರ್ಶನ ಸೂರಿಗಳು ಕೊಟ್ಟ ಹಸ್ತಪ್ರತಿ ಮತ್ತು ಅವರ ಮಕ್ಕಳನ್ನ ಕರ್ಕೊಂಡು ಅದೇ ದಾರಿಯಲ್ಲಿ ಬರ್ತಾರೆ. ಮುಸಲ್ಮಾನ ಸೈನಿಕರು ಬರ್ತಿರೋದನ್ನ ನೋಡಿ ಹಸ್ತಪ್ರತಿಯನ್ನ ಎದೆಗೆ ಅವುಚ್ಕೊಂಡು ಆ ಹೆಣಗಳ ರಾಶಿಯ ನಡುವೆ ಮೊಗುಚ್ಕೊಂಡು ಮಲಗ್ಬಿಡ್ತಾರೆ. ಅಲ್ಲಿಗೆ ಬಂದ ಸೈನಿಕರು ಹೆಣಗಳನ್ನ ನೋಡಿ ಎಲ್ಲ ಸತ್ತೋಗಿದ್ದಾರೆ ಅನ್ಕೊಂಡು ಮುಂದೆ ಹೊರಟೋಗ್ತಾರೆ. ಆಗ ಎದ್ದು ದೇಶಿಕರು ಮುಂದೆ ಪ್ರಯಾಣ ಮಾಡ್ತಾರೆ. ಹಾಗೇ ಸಾಗಿ ಬಂದು ಕರ್ನಾಟಕದ ಸತ್ಯಗಾಲ ಅನ್ನೋ ಒಂದು ಸಣ್ಣ ಹಳ್ಳಿಯನ್ನ ಸೇರ್ಕೋತಾರೆ. ಇದು ಕೊಳ್ಳೇಗಾಲದ ಹತ್ತಿರ ಇರೋ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ವರದರಾಜನ ಸನ್ನಿಧಿ ಇದೆ. ಕಾವೇರಿ ತೀರದಲ್ಲಿರುವ ಸುಂದರವಾದ ಚಿಕ್ಕ ಹಳ್ಳಿ. ಅದೇ ಹಳ್ಳಿಯಲ್ಲಿ ದೇಶಿಕರು ಅನೇಕ ವರ್ಷಗಳವರೆಗೆ ನೆಲೆಸಿದ್ರು. ಅಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಪಕ್ಕದ ದಡದಲ್ಲಿರುವ ಅಶ್ವತ್ಥ ವೃಕ್ಷದ ಕೆಳಗೆ ಆಮೆಯಾಕಾರದ ಕಲ್ಲಿನ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ರು. ಅಲ್ಲಿಯೇ ಅವರು ಭಗವಾನ್ ರಂಗನಾಥನನ್ನ ಪ್ರಾರ್ಥಿಸುತ್ತಾ ಅಭೀತಿಸ್ತವ ಅನ್ನೋ ಶ್ಲೋಕವನ್ನ ರಚಿಸ್ತಾರೆ. ಅದು ಮುಸಲ್ಮಾನರ ಸೇನೆಗಳನ್ನ ಹೊಡೆದೋಡಿಸಬೇಕು, ಭಕ್ತರ ಕಷ್ಟದಿಂದ ಪಾರು ಮಾಡಬೇಕು ಅಂತ ಬೇಡ್ಕೊಂಡು ಬರೆದ ಸ್ತೋತ್ರ. ಭಗವಂತನ ಕೃಪೆಗಾಗಿ ಮತ್ತೆ ಮತ್ತೆ ಈ ಶ್ಲೋಕವನ್ನ ಪಠಿಸಿರಿ ಅಂತ ಭಕ್ತರಿಗೆ ಅವರೇ ಹೇಳಿದ್ದಾರೆ. ಸತ್ಯಗಾಲದಲ್ಲಿ ವೇದಾಂತ ದೇಶಿಕರ ಗುಡಿ ಇದೆ. ಅಲ್ಲಿ ವೇದಾಂತ ದೇಶಿಕರು ಶ್ರುತ ಪ್ರಕಾಶಿಕವನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತಿರುವ ಭಂಗಿಯಲ್ಲಿ ಇದೆ. ಶ್ರೀರಂಗನಾಥ ಯಾವಾಗ ಕರೀತಾನೋ ತಕ್ಷಣ ಹೊರಟುಬಿಡಬೇಕು ಅಂತ ಸಿದ್ಧವಾಗಿ ನಿಂತಿರುವ ಭಂಗಿಯಲ್ಲಿದೆ. ದೇಶಿಕರು ಕುಳಿತು ಧ್ಯಾನ ಮಾಡ್ತಿದ್ದ ಆಮೆಯಾಕಾರದ ಕಲ್ಲನ್ನ ಸಹ ರಕ್ಷಿಸಿಟ್ಟಿದ್ದಾರೆ. ಅಲ್ಲಿನ ಅಶ್ವತ್ಥ ವೃಕ್ಷ ಒಮ್ಮೆ ಸಿಡಿಲಿಗೆ ಸಿಕ್ಕು ಪೂರ್ಣವಾಗಿ ನಶಿಸಿ ಹೋಗಿತ್ತು. ಈಗ ಪುನಃ ಚಿಗುರಿ ಮರವಾಗಿ ಬೆಳೆದು ನಿಂತಿದೆ. ಇಲ್ಲಿ ಅವರು ಸುಮಾರು 12 ವರ್ಷಗಳ ಕಾಲ ಇದ್ರು. ನಂತರ ಮೇಲುಕೋಟೆಗೆ ಹೋಗಿ ಅಲ್ಲಿಯೂ ಹಲವಾರು ವರ್ಷಗಳ ಕಾಲ ನೆಲೆಸಿದ್ರು. ಅಲ್ಲೂ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ವಿಜಯನಗರದ ಸಾಮ್ರಾಜ್ಯದಡಿಯಲ್ಲಿ ಜಿಂಜಿಕೋಟೆಯ ಸೇನಾಪತಿಯಾಗಿದ್ದ ಗೋಪನಾರ್ಯ ಅನ್ನೋನು ಮುಸಲ್ಮಾನರನ್ನ ಹೊರದೂಡ್ತಾನೆ. ಮತ್ತೆ ಶ್ರೀರಂಗನಾಥನನ್ನ ಸ್ಥಾಪಿಸ್ತಾನೆ. ಭಗವಂತನ ಆರಾಧಕರನ್ನ ಕಷ್ಟಗಳಿಂದ ಪಾರು ಮಾಡಿ ಪೂಜೆ ಮಾಡೋದಿಕ್ಕೆ ಅನುವು ಮಾಡಿಕೊಡ್ತಾನೆ. ಈ ವಿಷಯ ಕೇಳಿದೊಡನೆ ದೇಶಿಕರು ಶ್ರೀರಂಗಕ್ಕೆ ಬರ್ತಾರೆ. ಗೋಪನಾರ್ಯನ ಸತ್ಕಾರ್ಯವನ್ನ ಹೊಗಳಿ 2 ಶ್ಲೋಕಗಳನ್ನು ಬರೆದಿದ್ದಾರೆ ಅವರು. ಒಮ್ಮೆ ಬ್ರಹ್ಮ ಭಗವಂತನ ಅನುಭವ ಪಡೆಯಲು ಅಶ್ವಮೇಧ ಯಾಗ ಮಾಡೋದಿಕ್ಕೆ ಅಂತ ಹಸ್ತಿಗಿರಿ ಕ್ಷೇತ್ರಕ್ಕೆ ಬರ್ತಾನೆ. ಬ್ರಹ್ಮನ ಜೊತೆ ಬರೋದಿಕ್ಕೆ ಅವನ ಹೆಂಡತಿ ಸರಸ್ವತಿ ದೇವಿ ಒಪ್ಪೋದಿಲ್ಲ. ಆದರೆ ಬ್ರಹ್ಮದೇವರು ಯಾವುದೇ ಕಾರಣಕ್ಕೂ ಸಂಕಲ್ಪಿಸದ ಯಾಗ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಬ್ರೇ ಹೊರಟು ಬಂದ್ಬಿಡ್ತಾರೆ. ಬ್ರಹ್ಮದೇವರು ಯಾಗ ಆರಂಭಿಸಿದಾಗ ತನ್ನನ್ನು ಬಿಟ್ಟು ಯಾಗ ಮಾಡ್ತಿರೋ ಬ್ರಹ್ಮನ ಮೇಲೆ ಸಿಟ್ಟುಗೊಂಡ ಸರಸ್ವತಿ ದೇವಿ ಬ್ರಹ್ಮನ ಯಾಗವನ್ನ ನಾಶ ಮಾಡಬೇಕು ಅಂತ ಹೇಳಿ ಒಂದು ನದಿಯ ರೂಪ ತಾಳಿ ರಭಸದಿಂದ ವೇಗವಾಗಿ ಹರಿದು ಬರ್ತಾಳೆ. ಆಗ ಸಾಕ್ಷಾತ್ ಭಗವಂತನೇ ಬ್ರಹ್ಮನ ಯಾಗ ಸಂರಕ್ಷಣೆ ಮಾಡೋದಿಕ್ಕೆ ಹಾಗೂ ಹಸ್ತಿಗಿರಿ ಕ್ಷೇತ್ರವನ್ನ ರಕ್ಷಿಸೋದಕ್ಕೆ ತಾನೇ ಅಡ್ಡಲಾಗಿ ಸೇತುವೆಯಂತೆ ಮಲಗ್ಬಿಡ್ತಾನೆ. ವೇಗದಿಂದ ಬಂದ ಸರಸ್ವತಿಗೆ ಆ ಸೇತುವೆಯನ್ನ ದಾಟಿ ಹೋಗೋದಕ್ಕೆ ಆಗೋದಿಲ್ಲ. ಅವಳ ರಭಸ ಕಮ್ಮಿಯಾಗಿ ಹೋಗುತ್ತೆ. ಆ ನದಿಯನ್ನ ವೇಗವತಿ ಅಂತ ಕರೀತಾರೆ. ಸೇತುವೆಯಾಗಿ ಮಲಗಿದ್ದ ದೇವರನ್ನ ಸ್ತುತಿಸಿ ದೇಶಿಕರು ವೇಗಾ ಸೇತು ಸ್ತುತಿ ರಚಿಸ್ತಾರೆ. ತಿರುಕೋವಲೂರ್ ದೇವರನ್ನ ಕುರಿತು ದೇಹಳೀಶ ಸ್ತೋತ್ರವನ್ನ ರಚಿಸ್ತಾರೆ. ತಿರುವಹಿಂದಿರಪುರದ ದೇವನಾಥನನ್ನ ದೇವನಾಯಕ ಪಂಚಾಶತ್ ಅನ್ನೋ ಶ್ಲೋಕದಲ್ಲೂ, ಕಂಚಿಯ ವರದರಾಜನನ್ನ ವರದರಾಜ ಪಂಚಾಶತ್ ಅನ್ನೋ ಶ್ಲೋಕದಲ್ಲೂ ಸ್ತುತಿಸಿದ್ದಾರೆ. ತಿರುಪುಟ್ಕುಳಿಯ ವಿಜಯರಾಘವ ಸ್ವಾಮಿಯನ್ನ ಶ್ರೀ ಪರಮಾರ್ಥ ಸ್ತುತಿಯಲ್ಲಿ ಹಾಡಿದ್ದಾರೆ. ಹಾಗೆ ಯತಿರಾಜ ಸಪ್ತತಿಯಲ್ಲಿ ರಾಮಾನುಜರನ್ನ ಹಾಡಿದ್ದಾರೆ. ಶ್ರೀ ವಿಲ್ಲಿಪುತ್ತೂರಿನ ಗೋದಾದೇವಿಯನ್ನ ಹೊಗಳಿ ಗೋದಾಸ್ತುತಿ ಬರೆದಿದ್ದಾರೆ. ದೇಶಿಕರಂತ ಮಹಾಮಹಿಮರು ಇನ್ನೊಬ್ರಿಲ್ಲ.
ಅವರು ಸಂಕಲ್ಪ ಸೂರ್ಯೋದಯ ಅನ್ನೋ ನಾಟಕವನ್ನೂ ಬರೆದಿದ್ದಾರೆ. ಹಂಸ ಸಂದೇಶ ಅನ್ನೋ ಕಾವ್ಯದಲ್ಲಿ ಅವರು ಲಂಕಾಪಟ್ಟಣದಲ್ಲಿ ಇರುವ ಸೀತೆಗೆ ರಾಮ ಸಂದೇಶ ಕಳಿಸುತ್ತಿರುವ ಸಂದರ್ಭವನ್ನ ಹೇಳ್ತಾ ಒಂದು ಭೌಗೋಳಿಕ ಚಿತ್ರಣ ಕೊಡ್ತಾರೆ. ಶರಣಾಗತಿಯನ್ನ ಹೇಳುವ ನ್ಯಾಸ ದಶಕ, ನ್ಯಾಸ ವಿಂಶತಿ, ನ್ಯಾಸ ತಿಲಕ, ಶರಣಾಗತಿ ದೀಪಿಕಾ ಅನ್ನೋ ಶ್ಲೋಕಗಳನ್ನು ಬರೆದಿದ್ದಾರೆ. ಒಟ್ಟಿನಲ್ಲಿ ದೇಶಿಕರ ರಚನೆಗಳು ಬಹಳಷ್ಟಿದೆ. ಇನ್ನೂ ಮುಂದುವರ್ಸೋಣ. ಶ್ರೀಮತೆ ರಾಮಾನುಜಾಯ ನಮಃ.